ಸ್ನೇಹಿತರೆ, ಡಾಕ್ಟರ್ ಉಮೇಶ್ ಶೆಟ್ಟಿ ಅವರು ಸೌಜನ್ಯ ವಿಚಾರದಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಆಗಿರುವಂತಹ ಲೋಪದೋಷಗಳ ಬಗ್ಗೆ, ತನಿಖಾಧಿಕಾರಿ ಮಾಡಿರುವಂತಹ ಲೋಪದೋಷಗಳ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಒಬ್ಬ ವೈದ್ಯರಾಗಿ ಯಾವ ರೀತಿ ಇಲ್ಲಿ ಲೋಪ ಆಗಿತ್ತು ಅನ್ನೋದ್ರ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇದು ಬೇಕಾಗಿರುವಂಥದ್ದು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ಮುನ್ನೆಲೆಗೆ ಬಂದಿದೆ, ವಿಚಾರಣೆಗೆ ಕೈಗೆತ್ಕೊಂಡಿದ್ದಾರೆ, ನೋಟಿಸನ್ನು ಜಾರಿ ಮಾಡಿದ್ದಾರೆ. ಈ ಸಮಯದಲ್ಲಿ ನಾವು ಈ ದಾಖಲೆಗಳನ್ನೆಲ್ಲ ಸಹ ಸಂಗ್ರಹಣ ಮಾಡಬೇಕು. ಇಲ್ಲಿ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದೆ ಅನ್ನೋದಕ್ಕಿಂತಲೂ ಸತ್ಯವನ್ನು ಸಾಯಿಸಿದಾರಲ್ಲ, ಆ ಸತ್ಯ ಹೊರಗಡೆ ಬರಬೇಕು ಅಂತಂದರೆ ನಾವೆಲ್ಲರೂ ಸಹ ಈಗ ಅವತ್ತು ಏನು ನಾವು ಒಗ್ಗಟ್ಟಾಗಿದ್ವೋ ಇವತ್ತು ಅದೇ ರೀತಿಯಾದಂತಹ ಒಗ್ಗಟ್ಟನ್ನು ಕಾಪಾಡಬೇಕು. ಸಮೀರ್ ವಿಡಿಯೋ ಬಂದ ತಕ್ಷಣ ನಾವು ಎಚ್ಚೆತ್ಕೊಂಡ್ವಿ, ನಾವೆಲ್ಲವನ್ನು ಮಾತಾಡಿದ್ವಿ. ಆಟೋ ಡ್ರೈವರ್ಗಳು ಮಾತಾಡಿದ್ರು, ಹೆಣ್ಣು ಮಕ್ಕಳು ಮಾತಾಡಿದ್ರು, ವಿದ್ಯಾರ್ಥಿಗಳು ಮಾತಾಡಿದ್ರು, ಎಲ್ಲ ಯೂಟ್ಯೂಬರ್ಸ್ಗಳು ಅದನ್ನು ಒಂದು ಕಂಟೆಂಟ್ ಆಗಿ ಮಾಡಿಕೊಂಡು ಅಭಿಪ್ರಾಯಗಳನ್ನು ಕೇಳಿದ್ರಲ್ಲ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸು ಅಡ್ಮಿಟ್ ಆಗಿದೆ. ಇದರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಯಾಕೆ ಭಯಾನ? ಸತ್ಯ ಮಾತಾಡೋದಕ್ಕೆ ಭಯಾನ? ನೋಡಿ, ಉಮೇಶ್ ಶೆಟ್ಟರು ಅವರು ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ. ನಾವು ಮತ್ತೆ ರೀಕಾಲ್ ಮಾಡ್ಕೊಳ್ಬೇಕು, ಪ್ರತಿಯೊಂದನ್ನು ನಾವು ಮತ್ತೊಮ್ಮೆ ರೀಕಾಲ್ ಮಾಡ್ಕೊಳ್ಬೇಕು. ಯಾಕಂತಂದರೆ ಇದು ಒಂದು ಅಂತಿಮವಾದಂತಹ ಅವಕಾಶ. ಸುಪ್ರೀಂ ಕೋರ್ಟಲ್ಲಿ ಬಂದಿದೆ. ಸುಪ್ರೀಂ ಕೋರ್ಟ್ ಏನು ಅಡ್ಮಿಟ್ ಮಾಡಿಕೊಂಡಿದೆ, ಈಗ ವಿಚಾರಣೆ ಪ್ರಾರಂಭ ಆಗುತ್ತೆ. ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡ್ತಾರೆ, ಏನು ಹೈ ವಿಟ್ನೆಸ್ಗಳು ಬಂದು ಸಾಕ್ಷಿ ಹೇಳ್ತಾರೆ. ತನಿಖಾಧಿಕಾರಿಗಳ ಲೋಪಗಳನ್ನು ಸಹ ಅಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಅವರೂ ಸಹ ಅಲ್ಲಿ ಉತ್ತರ ಕೊಡಬೇಕಾಗತ್ತೆ. ಏನು CBI ಕೋರ್ಟ್ನಲ್ಲಿ ಕೊಟ್ಟಿರುವಂತಹ ಏನು ತೀರ್ಪಿನಲ್ಲಿ ಅಕ್ವಿಟಲ್ ಕಮಿಟಿ ತನಿಖಾಧಿಕಾರಿಗಳ ಲೋಪದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಡಾಕ್ಟರ್ ಉಮೇಶ್ ಶೆಟ್ಟಿ ಅವರು ಸಹ ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಎಲ್ಲವನ್ನೂ ಸಹ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಬೇಕಾಗುತ್ತೆ. ನಾವು ರೀಕಾಲ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ದಾರಿ ತಪ್ಪಿಸೋದಕ್ಕೆ, ಹೋರಾಟಗಾರರ ದಾರಿ ತಪ್ಪಿಸೋದಕ್ಕೆ ವಿಷಕನ್ಯರನ್ನ, ಗೂಢಾಚಾರರನ್ನ ಎಲ್ಲರನ್ನೂ ಬಿಡ್ತಾ ಇದ್ದಾರೆ. ಡಿಸ್ಟರ್ಬ್ ಮಾಡಲಿಕ್ಕೆ ಏನೆಲ್ಲ ಮಾಡ್ತಾ ಇದ್ದಾರೆ. ನಾವು ಹಿಂದಿನ ಕಾಲದಿಂದಲೂ ನೋಡ್ಕೊತಾ ಬರ್ತಾ ಇದ್ವಿ. ನಾವು ಮೊಘಲರ ಕಾಲದಲ್ಲೂ ಗೂಢಾಚಾರರಿದ್ರು, ವಿಷಕನ್ಯರಿದ್ರು, ಬ್ರಿಟಿಷರ ಕಾಲದಲ್ಲೂ ಇದ್ರು, ಇವತ್ತಿಗೂ ಇದ್ದಾರೆ, ಈ ಹೋರಾಟದಲ್ಲೂ ಇದ್ದಾರೆ. ಅಂತಂದರೆ ಡಿಸ್ಟರ್ಬ್ ಮಾಡೋದು, ಯಾರು ಧ್ವನಿ ಎತ್ತುತ್ತಾರೋ ಅವರನ್ನು ಡಿಸ್ಟರ್ಬ್ ಮಾಡಬೇಕು. ಅದಕ್ಕೋಸ್ಕರವಾಗಿ ಒಂದು ಪಡೆ ತಯಾರಾಗಿದೆ. ನಾವು ನೋಡ್ತಾ ಬರ್ತಾ ಇದ್ದೇವಲ್ಲ, ನಾವು ಹಿಂದೆ ನೋಡ್ತಾ ಇದ್ದೀವಿ. ಏನಾದರೂ ಮಾತಾಡಿಬಿಟ್ರೆ ಏನೋ ಒಂದು ಸಂರಕ್ಷಣೆ, ದೇವಸ್ಥಾನಗಳ ಸಂರಕ್ಷಣೆ ಮಾಡಬೇಕು, ದೇವಸ್ಥಾನಗಳಿಗೆ ಅಪಮಾನ ಆಗ್ತಾ ಇದೆ, ಧರ್ಮ ಸಂರಕ್ಷಣೆ ಮಾಡಬೇಕು, ಧರ್ಮಕ್ಕೆ ಅಪಮಾನ ಆಗ್ತಾ ಇದೆ. ಎಲ್ಲಿ ಆಗ್ತಾ ಇದೆ ರೀ? ಏನು ಮಾಡ್ಕೊಂಡ್ರಿ? ಓಲಿ ಮುಂದುವರ್ಸಿದ್ರ? ನೀವು ಮುಂದುವರ್ಸಿಲ್ಲ. ಡಿಸ್ಟರ್ಬ್ ಮಾಡುವಂಥದ್ದು, ಆ ಡಿಸ್ಟರ್ಬ್ ಆಗಬಾರ್ದು. ಸಮೀರ್ ವಿಡಿಯೋ ಮಾಡಿದ ತಕ್ಷಣವೇ ಹಿಂದೂ ಮುಸ್ಲಿಂ ಮಾಡ್ಕೊಂಡ್ಬಿಟ್ರು. ಕಿರಿಕೀರ್ತಿ ಅನ್ನೋರನ್ನ ಮುಂದೆ ಬಿಟ್ಬಿಟ್ರು, ಚಕ್ರವರ್ತಿ ಸೂಲಿಬೆಲೆನ ಮುಂದೆ ಬಿಟ್ಬಿಟ್ರು, ವಸಂತ ಗಿಲಿಯಾರ್ನ ಮುಂದೆ ಬಿಟ್ರು. ಸಮೀರ್ ವಿಡಿಯೋ ಬಂದ ತಕ್ಷಣವೇ ಅಲ್ಲೋಲ ಕಲ್ಲೋಲ ಆಗಿದ ತಕ್ಷಣವೇ ಇದನ್ನು ಟಾಪಿಕ್ ಚೇಂಜ್ ಮಾಡಲಿಕ್ಕೆ ಹೋದ್ರು. ಕಂಪ್ಲೀಟ್ ಟಾಪಿಕ್ ಚೇಂಜ್. ಹಿಂದೂ ಮುಸ್ಲಿಂ ಮಾಡಿದ್ರು. ಸಮೀರ್ ಮೇಲೆ ಕೇಸುಗಳನ್ನು ಹಾಕಿದ್ರು. ಅವ್ರ ಮೇಲೆ ಸೋಮೋಟೋ ಕೇಸುಗಳನ್ನು ದಾಖಲೆ ಮಾಡಿಕೊಂಡ್ರು. ನೋಡಿ, ನೆನ್ನೆ ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ಚರ್ಚೆ ಆಗಿದೆ. ಆ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಿ. ಒಬ್ಬ ಸಮೀರು ಒಬ್ಬ ಯೂಟ್ಯೂಬರ್ ಆಗಿ ಒಂದು AI ಮೂಲಕ ಒಂದು ವಿಡಿಯೋ ಮಾಡಿ ಹಾಕಿದ. ಡಿಸ್ಟರ್ಬ್ ಆಯಿತು, ಭಾಳಷ್ಟು ಜನ ಡಿಸ್ಟರ್ಬ್ ಆಯಿತು. ಅಲ್ಲಿ ನ್ಯಾಯಾಧೀಶರಿಗೆ ಕೇಳ್ತಾರೆ, ಸಾರ್ವಜನಿಕರಿಗೆ ಡಿಸ್ಟರ್ಬ್ ಆಗಿಲ್ಲ, ಡಿಸ್ಟರ್ಬ್ ಆಗಿರೋಂಥವ್ರು ಡಿಸ್ಟರ್ಬ್ ಆಯಿತು ಅಂತೇಳಿ ನ್ಯಾಯಾಧೀಶರು ಹೇಳಿರುವಂತಹ ಮಾತುಗಳು. ಡಿಸ್ಟರ್ಬ್ ಆಗಿದೆ, ಡಿಸ್ಟರ್ಬ್ ಆಗಿದ ತಕ್ಷಣ ಅದನ್ನು ಇವ್ರನ್ನ ಡಿಸ್ಟರ್ಬ್ ಮಾಡಬೇಕಲ್ಲ, ಹೋರಾಟಗಾರರನ್ನು ತಪ್ಪಿತಸ್ಥರನ್ನಾಗಿ ಮಾಡಬೇಕೋಸ್ಕರವಾಗಿ ಹಿಂದೂ ಮುಸ್ಲಿಂ ತಗೊಂಡು ಬಂದರು. ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ರು. ಎಲ್ಲಿ ಯಾವುದೋ ಒಂದು ಸಾರ್ವಜನಿಕ ಸಭೆಯಲ್ಲಿ ಹೇಳ್ತಾರೆ, ಫ್ರೀಡಮ್ ಪಾರ್ಕಲ್ಲಿ ಹೇಳ್ತಾರೆ. ಯಾರೋ ಒಬ್ಬ ಮುಲ್ಲಾ ಬರ್ತಾನೆ, ಮುಲ್ಲಾ ವಿಡಿಯೋ ಮಾಡಿ ಹಾಕ್ತಾನೆ, ಆ ವಿಡಿಯೋವನ್ನು ನಾವು ನಂಬುತ್ತೀವಿ ಅಂತೇಳಿ ನೇರವಾಗಿ ಹೇಳ್ತಾರೆ. ಅದೇ ಒಬ್ಬ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಒಬ್ಬ ಹಿಂದೂ ಹೋರಾಟಗಾರರಾಗಿ ನಿರಂತರವಾಗಿ ಒಂದು ಹಿಂದೂ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರೂ ಸಪೋರ್ಟ್ ಕೊಡೋದಿಲ್ಲ. ಅವರನ್ನೂ ದಾರಿ ತಪ್ಪಿಸೋದಿಕ್ಕೆ ಗೂಢಾಚಾರರನ್ನು ಬಿಟ್ಟು ಜೊತೆಲಿ ಹೋರಾಟಗಾರರ ಜೊತೆಯಲ್ಲಿ ಇಟ್ಕೊಂಡು ಅವರ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಏನು ಗೂಢಾಚಾರಿಕೆ ಮಾಡಿಕೊಂಡು ಅವರನ್ನು ದಾರಿ ತಪ್ಪಿಸುವಂತಹ ಕೆಲಸಕ್ಕೂ ಸಹ ಕೈ ಹಾಕ್ತಾ ಇರುವಂಥದ್ದು. ಇಂತಹ ಕೆಲಸ ಬೇಕಾ? ನ್ಯಾಯಯುತವಾಗಿ ಹೋಗ್ತಾ ಇದ್ದಾರಲ್ರಿ. ಇವತ್ತು ಸೋಮನಾಥ ನಾಯಕ್ ಅವರು ನೋಡಿ, ಅವರು ಸಹ ಒಂದು ರೀತಿಯ ನ್ಯಾಯಯುತವಾಗಿ, ಸಂವಿಧಾನಬದ್ಧವಾಗಿ, ಕಾನೂನುಬದ್ಧವಾಗಿ ಅವರು ಸಹ ಹೋರಾಟ ಮಾಡ್ತಾ ಇದ್ದಾರೆ.
ಅವರ ಹಾದಿನಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಹೋರಾಟಗಾರರು ಸಹ ಸಂವಿಧಾನಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಖ್ಯಾತ ವಕೀಲರನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿಯೂ ಸಹ ದಾರಿ ತಪ್ಪಿಸುವಂತಹ ಕೆಲಸ ಮಾಡುವಂಥದ್ದು ಎಲ್ಲಿಯವರೆಗೂ ನಾವು ಮುನ್ನೆಲೆಗೆ ತರಲೇಬೇಕು. ಇವತ್ತು ಏನು ಅಮೇರಿಕಾ, ಇಸ್ರೇಲ್, ಇರಾನ್ ಯುದ್ಧ ನಡೀತಾ ಇದೆಯಲ್ಲ, ಆ ಯುದ್ಧದ ಮಾದರಿನಲ್ಲೇ ನಾವು ಸಹ ಈ ಸೌಜನ್ಯ ಹೋರಾಟದಕ್ಕೆ ಒಂದು ಅಂತಿಮವಾದಂತಹ ಘಟ್ಟಕ್ಕೆ ಬಂದಿರೋದ್ರಿಂದ ನಾವು ಸಹ ಯುದ್ಧದ ರೀತಿಯಲ್ಲೇ ಇಲ್ಲಿ ಸಾಕ್ಷಿಗಳನ್ನು ಏನೇನು ನಾವು ಹಿಂದೆಲ್ಲ ರಿಕಾಲ್ ಮಾಡ್ಕೊಂಡಿದ್ವಲ್ಲ, ಭಾಳಷ್ಟು ಜನ ಈಗ ನೋಡಿ, ಥರ್ಡ್ ಐನವರು ಅವತ್ತು ಮಾತನಾಡಿರುವಂಥದ್ದು, ವಿಜಯ್ ಟೈಮ್ಸ್ನವರು ಮಾತನಾಡಿರುವಂಥದ್ದು, ಡಾಕ್ಟರ್ ಉಮೇಶ್ ಶೆಟ್ಟಿ ಅವರು ಮಾತನಾಡಿರುವಂಥದ್ದು, ಗಿರೀಶ್ ಮಟ್ಟಣ್ಣನವರು ಒಡನಾಡಿ ಸಂಸ್ಥೆಯಲ್ಲಿ ಮಾತನಾಡಿರುವಂಥದ್ದು, ಎಲ್ಲವೂ ಸಹ ಜನಜಾಗೃತಿ ಸಭೆಗಳಲ್ಲಿ ಮಾತನಾಡಿರುವಂಥ ಎಲ್ಲ ವಿಡಿಯೋಗಳು ಡಿಲೀಟ್ ಮಾಡಿಸಿದ್ದಾರೆ. ಗೌರೀಶ್ ಅಕ್ಕಿ ಸ್ಟುಡಿಯೋದಲ್ಲಿ ಮಾತನಾಡಿರುವಂತಹ ವಿಡಿಯೋಗಳು ಡಿಲೀಟ್ ಆಗಿರುವಂಥದ್ದು, ಗಿರೀಶ್ ಮಟ್ಟಣ್ಣನವರು ಮಾತನಾಡಿರುವಂಥದ್ದು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾತನಾಡಿರುವಂಥದ್ದು, ನಮ್ಮ ಚಾನಲ್ಗಳಲ್ಲಿ, ಥರ್ಡ್ ಐ ಚಾನಲ್ಗಳಲ್ಲಿ ಎಲ್ಲೆಲ್ಲಿತ್ತು ಎಲ್ಲವನ್ನೂ ಡಿಲೀಟ್ ಮಾಡಿಸಿರುವಂಥದ್ದು ಕೋರ್ಟ್ ಆರ್ಡರ್ ಮೂಲಕ ಎಲ್ಲವೂ ಹೋಗಿದೆ. ಆದರೆ ನ್ಯಾಯಯುತವಾಗಿ ನಾವು ಏನು ನ್ಯಾಯ ಕೇಳಕ್ಕೆ ಹೊರಟಿದ್ದೀವಲ್ಲ, ನಾವು ಒಂದ್ಸತಿ ರೀಕಾಲ್ ಮಾಡ್ಕೊಳ್ಳೇಬೇಕಾಗತ್ತೆ. ನಿಜಕ್ಕೂ ಈ ವಿಚಾರದಲ್ಲಿ ಉಮೇಶ್ ಶೆಟ್ಟಿ ಅವರು ಮಾತನಾಡಿರುವಂತಹ ಆ ವಿಡಿಯೋಗಳನ್ನು ನಾವು ನೋಡಿದಾಗ ನಿಜಕ್ಕೂ ಅವರು ಎಷ್ಟು ಸ್ಪಷ್ಟವಾಗಿ, ಎಷ್ಟು ವಿವೇಚನೆಯುಕ್ತವಾಗಿ ಅವರು ಈ ವಿಚಾರವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಪೋಸ್ಟ್ಮಾರ್ಟಮಲ್ಲಿ ಯಾವ ರೀತಿ ಲೋಪ ಆಗಿದೆ, ತನಿಖಾಧಿಕಾರಿಯಿಂದ ಯಾವ ರೀತಿ ಲೋಪ ಆಗಿದೆ, ನಾವು ಯಾವ ರೀತಿ ಹೋಗಬೇಕು ಅನ್ನೋದೊಂದು ಮಾರ್ಗದರ್ಶನ ಅವರ ಮಾತುಗಳಿಂದ ನಾವು ಕೇಳ್ತೇವೆ. ಬೇಕು ಅವರು ಅಂತಹ ಉಮೇಶ್ ಶೆಟ್ಟಿ ಅಂತವರು, ಮೋಹಿತ್ ಅಂತವರು ನೋಡಿ, ಮೋಹಿತ್ ಅವರು ಆರಂಭದಿಂದಲೂ ನಾವು ನೋಡ್ಕೊಳ್ತಾ ಬರ್ತಾ ಇದ್ದೀವಿ. ನಿಜಕ್ಕೂ ಒಬ್ಬ ವಕೀಲ ಬರೀ ವಕೀಲಿಕೆ ಮಾಡ್ತಾ ಇಲ್ಲ, ಅವರು ಸತ್ಯವನ್ನು, ನ್ಯಾಯವನ್ನು ಉಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸತ್ಯ, ನ್ಯಾಯ, ನೀತಿಯನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಜನಜಾಗೃತಿ ಸಭೆಗಳಲ್ಲೂ ಒಬ್ಬ ವಕೀಲರಾಗಿ ಮಾತನಾಡಿರುವಂತಹ ವಿಚಾರಗಳಿದಾವಲ್ಲ, ಅವತ್ತು ಆಗಿದ್ದಂತಹ ಅನ್ಯಾಯದ ಬಗ್ಗೆ ಮಾತನಾಡಿರುವಂಥದ್ದು ಮೋಹಿತ್ ಅವರ ಕಾರ್ಯ ಆಯ್ತಲ್ಲ, ಇವತ್ತು ಈ ಹೋರಾಟಕ್ಕೆ ಏನು ಒಂದು ಬೆನ್ನೆಲುಬಾಗಿ, ಒಂದು ಆಕ್ಸಿಜನ್ ಆಗಿ ಮೋಹಿತ್ ಅವರು ಇವತ್ತು ಆ ಹೋರಾಟದಲ್ಲಿ ಭಾಗಿಯಾಗಿರುವಂಥವ್ರು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಗೋ, ಪ್ರಸನ್ನ ರವಿಯವರು ಹೇಗೋ, ಗಿರೀಶ್ ಮಟ್ಟಣ್ಣನವರು ಹೇಗೋ, ಅದೇ ರೀತಿ ನಮ್ಮ ಜಯಂತ್ ಅವರು, ನಮ್ಮ ಕುಡ್ಲಾ ರಾಂಪೇಜ್ ಅಜಯ್ ಅವರು, ಇವರೆಲ್ಲರೂ ಸಹ ಈ ಹೋರಾಟವನ್ನು ಜೀವಂತವಾಗಿಟ್ಟಿದ್ದಾರೆ. ಇದರ ಜೊತೆಗೆ ಉಮೇಶ್ ಶೆಟ್ಟರು ಸಹ ಒಬ್ಬರೊಬ್ಬರು ಸೇರ್ಕೊಳ್ತಾ ಇದ್ದಾರೆ. ಇವತ್ತು ಬಾಲನ್ ಅಂತವರು, MR ಬಾಲಕೃಷ್ಣ ಅಂತವರು, ಇವರೆಲ್ಲರೂ ಸೇರ್ಪಡೆ ಆಗಿ ಮತ್ತಷ್ಟು ಜನ ಸೇರ್ಪಡೆ ಆಗ್ತಾರೆ. ಮತ್ತೊಮ್ಮೆ ಕೇಳ್ಕೊಳ್ಳೋದೇನಂತಂದರೆ, ಈ ಗಾಳಿ ಬಂದಾಗ ತೂರ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಆ ವಿಷಯ ಬಂದಾಗ ತೂರ್ಕೊಳ್ಳೋಕೆ ಹೋಗ್ಬೇಡ್ರಿ, ಎಲ್ಲರೂ ದನಿ ಎತ್ತಿ. ಇದು ಯಾವುದು ಸೃಷ್ಟಿ ಮಾಡಿರುವಂಥದ್ದಲ್ಲ. ಆ ಹೆಣ್ಣು ಮಗಳ ಮೇಲೆ ಬರ್ಬರವಾದಂತಹ ಅತ್ಯಾಚಾರ ಆಗಿರೋದು ಸತ್ಯ, ಬರ್ಬರವಾದಂತಹ ಹತ್ಯೆ ಆಗಿರೋದು ಸತ್ಯ. ಇವತ್ತು 13 ವರ್ಷದಿಂದ ಹೋರಾಟ ಮಾಡ್ತಿರೋದು ಸತ್ಯ. SIT ಅವರು ಇದನ್ನು ತನಿಖೆ ಮಾಡ್ತಾರೆ ಅಂತ ನಂಬಿದ್ವಿ ನಾವು. SIT ಅವರು ಈ ವಿಚಾರವನ್ನು ತನಿಖೆ ಮಾಡಲಿಲ್ಲ. ಈಗ ಅಂತಿಮವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಆಗ್ತಾ ಇದೆ. ನಾವೆಲ್ಲರೂ ಸಹ ಮತ್ತೊಮ್ಮೆ ಧ್ವನಿಯಾಗಿ ನಿಂತ್ಕೊಳ್ಬೇಕು. ಹೋರಾಟಗಾರರ ಪರವಾಗಿ ಅವರಿಗೆ ಆತ್ಮಸ್ಥೈರ್ಯ ತುಂಬೋದಕ್ಕೋಸ್ಕರವಾಗಿ ನಾವೆಲ್ಲರೂ ಸಹ ಅವರ ಜೊತೆಯಲ್ಲಿ ಇದ್ದೇವೆ ಅನ್ನೋ ಮೆಸೇಜನ್ನು ಕೊಡಬೇಕು. ನಿಮ್ಮ ಅಕ್ಷರ ಮೀಡಿಯಾ ಅದನ್ನೇ ಮಾಡ್ತಾ ಇರುವಂಥದ್ದು. ಹೋರಾಟಗಾರರ ಜೊತೆಯಲ್ಲಿ ನಾವು ಇದ್ದೇವೆ. ನೀವು ಯಾರ್ಯಾರು, ಚಿಕ್ಕ ಕೆಂಪಮ್ಮ ಇರ್ಬೋದು, ಇವತ್ತು ಚಿನ್ನಯ್ಯನವರು ಸೈಲೆಂಟ್ ಆಗಿರ್ಬೋದು, ಆದರೆ ಅವರೂ ಸಹ ಅವ್ರು ಹೇಳಿರುವಂತಹ ವಿಡಿಯೋದಲ್ಲಿ ಸೌಜನ್ಯ ಬಗ್ಗೆ ಮಾತನಾಡಿರುವಂಥದ್ದು, ರವಿ ಪೂಜಾರಿ ಬಗ್ಗೆ ಮಾತನಾಡಿರುವಂಥದ್ದು, ಇವೆಲ್ಲವೂ ಸಹ ಎಲ್ಲೋ ಒಂದು ಕಡೆ ಅವರೂ ಸಹ ಸಾಕ್ಷಿ ಹೇಳಬಹುದು. ಎಲ್ಲವೂ ಸಹ ಇವತ್ತು ನಾವು ಒಂದು ರೀತಿಯಾಗಿ ಈ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ. ಈ ಹೆಣ್ಣು ಮಗಳ ಆತ್ಮ ಏನು ಇವತ್ತು ನ್ಯಾಯಕ್ಕೋಸ್ಕರ ಪರಿತಪಿಸ್ತಾ ಇದೆಯಲ್ಲ, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು. ಅದಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಪ್ರತಿನಿತ್ಯವೂ ಸಹ ನಾವು ಸಮಾಜದ ಮುಂದೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಹೇಳ್ತಾ ಇರ್ತೀವಿ, ಭ್ರಷ್ಟಾಚಾರದ ವಿರುದ್ಧ ಮಾತನಾಡ್ತೀವಿ, ರಾಜಕಾರಣಿಗಳ ತಪ್ಪು ನಡೆಗಳ ಬಗ್ಗೆ ಮಾತನಾಡ್ತಾ ಇರ್ತೀವಿ.
ಈ ಮೀಡಿಯಾಗಳು ದಾರಿ ತಪ್ಪೋದ್ರ ಬಗ್ಗೆ ಮಾತನಾಡ್ತಾರೆ. ಇದ್ರ ಜೊತೆಗೆ ನನ್ನದು ಒಂದು ಅಳಿಲು ಸೇವೆ ಇರಬೇಕು ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು, ಆನೆ ಮಾಹುತನ ಜೋಡಿ ಕೇಸಿಗೆ ನ್ಯಾಯ ಸಿಗಬೇಕು, ಚಿನ್ನಯ್ಯ ಊತ ಹಾಕಿರುವಂತಹ ಸಿಕ್ಕಿರುವಂತಹ 3 ಅಸ್ಥಿ ಪಂಜರಗಳು ಮತ್ತು ಬಂಗ್ಲೆಗೂಡದಲ್ಲಿ ಸಿಕ್ಕಿರುವಂತಹ ಮೂಳೆಗಳು, ಮತ್ತಷ್ಟು ಭೂಮಿಯಲ್ಲಿ ಅಡಗಿರುವಂಥದ್ದು ಎಲ್ಲದೂ ಹೊರಗಡೆ ಬರಬೇಕು. ಈ ಯಾರು ಇಷ್ಟೆಲ್ಲ ಕೃತ್ಯಗಳನ್ನು ಮಾಡಿದಾರಲ್ಲ ಇವರು ಎಲ್ಲರಿಗೂ ಸಹ ಶಿಕ್ಷೆ ಆಗಬೇಕು. ಇದನ್ನು ನಿಮ್ಮ ಅಕ್ಷರ ಮೀಡಿಯಾ ಸದಾ ಬಯಸುತ್ತೆ, ಒಳ್ಳೆಯದನ್ನು ಬಯಸುತ್ತೆ. ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.